ಧರ್ಮಸ್ಥಳದ ಬುರುಡೆ ತನಿಖೆ ಎಲ್ಲಿವರೆಗೆ ಬಂದಿದೆ ಅನ್ನೋದರ ಗುಟ್ಟು ಇನ್ನೂ ಕೂಡ ಹೊರಬಂದಿಲ್ಲ. ಆದರೆ ದೂರು ಕೊಟ್ಟ ಚಿನ್ನಯ್ಯನೇ ಆರೋಪಿಯಾಗಿ ಜೈಲು ಸೇರಿದ್ದಾನೆ. ಇವತ್ತು ಕೋರ್ಟ್ ಮುಂದೆ ಹೇಳಿಕೆ ದಾಖಲಿಸುವ ಸಾಧ್ಯತೆ ಇದೆ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ತಪ್ಪೊಪ್ಪಿಗೆ ದೂರುದಾರನಾಗಿ ಬಂದ ಚಿನ್ನಯ್ಯ ಈಗ ಶಿವಮೊಗ್ಗ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾನೆ. ನನಗೆ ಯಾರೋ ಹೇಳಿಕೊಟ್ರು ಅಂತ SIT ಮುಂದೆ ಹೇಳಿದ್ದಾನೆ ಎನ್ನಲಾಗಿದೆ. ತಿಮರೋಡಿ, ಮಟ್ಟಣ್ಣನವರ್ ಸೇರಿದಂತೆ ಹಲವರನ್ನ SIT ವಿಚಾರಣೆ ಕೂಡ ನಡೆಸಿದೆ. ಸೌಜನ್ಯ ಮಾವ ವಿಠ್ಠಲ್ಗೌಡ ತೋರಿಸಿದ ಜಾಗದಲ್ಲೂ ಶೋಧ ನಡೆಸಿ ಬುರುಡೆಗಳನ್ನ ಸೀಸ್ ಮಾಡಿದೆ. ಇದೇ ಹೊತ್ತಲ್ಲೇ ತಿಮರೋಡಿ ಜೊತೆ ಚಿನ್ನಯ್ಯ ಮಾತನಾಡಿದ ಹಳೆ ವಿಡಿಯೋಗಳು ಒಂದೊಂದಾಗಿ ಹೊರಬರ್ತಿವೆ. ಈವರೆಗೆ ಒಟ್ಟು 13 ವಿಡಿಯೋಗಳು ರಿಲೀಸ್ ಆಗಿವೆ. ಅದರಲ್ಲಿ ಸ್ಫೋಟಕ ಆರೋಪಗಳನ್ನೇ ಚಿನ್ನಯ್ಯ ಮಾಡಿದ್ದಾನೆ. ಹೆಂಗಸಿನ ಶವ, ಪೊಲೀಸ್ ರೈಟರ್, ಜೀಪ್ ಡ್ರೈವರ್. ತಿಮರೋಡಿ ಮುಂದೆ ಹಲವು ಕತೆ ಹೇಳಿದ್ದ ಚಿನ್ನಯ್ಯ. ತಿಮರೋಡಿ ಮುಂದೆ ಮಾತನಾಡಿರುವ ಚಿನ್ನಯ್ಯನ ವಿಡಿಯೋದಲ್ಲಿ ಈ ಬಾರಿ ಸೌಜನ್ಯ ಸೇರಿದಂತೆ ಒಬ್ಬ ಹೆಂಗಸು ಮತ್ತು 2 ಪೊಲೀಸರ ಹೆಸರುಗಳನ್ನ ಸಹ ಚಿನ್ನಯ್ಯ ಹೇಳಿದ್ದಾನೆ. ಮೊದಲೆಲ್ಲ ಉಸ್ಮಾನ್ ಅಂತ ಹೋಯ್ತ ಜೀಪ್ ಉಸ್ಮಾನ್ ಅಂತ, ಅವನ ಜೀಪಲ್ಲಿ ಕೆಲವೊಂದು ಕೆಲವೊಂದು ಲೆಕ್ಕಕ್ಕಿಲ್ಲದೆ ಆಗಿದೆ, ಕೆಲವೊಂದು ಮಾತ್ರ ಬೆಳ್ತಂದೆ ಹೋಗಿದೆ. ಅದು ಯಾರಾದ್ರೂ ಇದ್ರೆ ಅವರ ಸಂಬಂಧ ಇದ್ರೆ ಕೊಂಡು ಅದು ಜನ ಕಣ್ಣು ಬಿದ್ದರೆ ಹಾಗೆ ಮಾಡುದು, ಜನ ಕಣ್ಣು ಬೀಳದಿದ್ರೆ ಇಲ್ಲ. ನಾವು ನಿಮ್ಮ ಲೆಕ್ಕದಲ್ಲಿ ಪೊಲೀಸರು ಕೂಡ ಅಲ್ಲಿಗೆ 100% ಏನಿಲ್ಲ. ಒಂದು ರೈತರು ಸುಮಾರು ಗೊತ್ತಿದ್ರು, ಒಂದು ಹೆಂಗಸನ್ನು ಉರುಪಿ ಏನೂ ಇಲ್ಲ, ಬೆತ್ತಲೆ ಹಾಗಾದ್ರೆ ಡ್ಯಾಮ್ ಕಟ್ಟಿಲ್ಲ. ಡ್ಯಾಮಿನ ಹತ್ರ ಒಂದು ಮರದ ಹತ್ರ ತಿರ್ಕೊಂಡಿದ್ದಾರೆ. ನಮ್ಗೆ ಗಡಗಡ ನಡುಕ. ಲಕ್ಷ್ಮಣ ಅಂತ ರೈತರು ಪೊಲೀಸ್ DC ಈಗ ಅವರು ರೈತರು ಎಲ್ಲ ಇಲ್ಲಿ ಪೊಲೀಸ್ ಇದ್ದವರು ಇಲ್ಲೇ ರೈತ ಇದ್ದಾರೆ, ಅಲ್ಲೇ ರೈತ ಇರ್ತಾರೆ. ಸೌಜನ್ಯ ಬಗ್ಗೆಯೂ ಮಾತನಾಡಿರುವ ಚಿನ್ನಯ್ಯ ಸೌಜನ್ಯ ಹುಡುಕುವಾಗ ಕಾಡಲ್ಲಿ ಎಲುಬು ಸಿಕ್ತಿತ್ತು ಅಂತ ಹೇಳಿದ್ದಾನೆ. ನನಗೆ ಆವತ್ತೊಂದು ಸುತ್ತಿತ್ತು, ರಾತ್ರಿ ಹುಡುಕುವಾಗ ಕೆಲವು ಎಲುಬುಗಳೆಲ್ಲ ಸಿಗ್ತಿತ್ತು ಅಂತ. ಹೌದೌದು, ಈಗೂ ಇದೆ. ಈ ಬಟ್ಟೆದ್ದು ಅದೆಲ್ಲ ಏಳುಗಳು, ಹೆಂಗಸರದ್ದೇ ಚಪ್ಪಲು, ಗಂಡಸರದ್ದು ಹೆಂಗಸರದ್ದೇ ಚಪ್ಪಲು ಸಿಗುತ್ತದೆ. ಅದು ನಾನು ತುಂಬಾ ನೋಡಿದ್ದೇನೆ. ನನಗೆ ಅದು ಆಶ್ಚರ್ಯ ಆಗ್ತದೆ. ಆಮೇಲೆ ಎಷ್ಟು ಇಲ್ಲಿ ಸಿಗ್ತದೆ ಅಂತ ನನಗೆ ಆಶ್ಚರ್ಯ ಆಗ್ತದೆ. ಈಗಲೂ ಈ ನೇತ್ರದಲ್ಲಿ ಒಳ್ಳೆ ಸಿಗ್ತಾ ಇರೋ ಇದರಲ್ಲೂ ಇಟ್ಟು ಆ ಕಡೆ ಮಟ್ಟ ಮನಸ್ಸು ಆಚೆ ಈಗ ಸ್ವಲ್ಪ ಎಲ್ಲ ರೋಡ್ ರೆಡಿ ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಇಂದು ಬುರುಡೆ ಚಿನ್ನಯ್ಯ ಹೇಳಿಕೆ ದಾಖಲು. ಚಿನ್ನಯ್ಯನ ಸಂದರ್ಶನದ ಈ ವಿಡಿಯೋಗಳು ರಿಲೀಸ್ ಆಗಲು ಶುರುವಾಗಿದ್ದೇ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಎಂಬ 2 ಅರ್ಜಿ ವಿಚಾರಣೆ ಹೈಕೋರ್ಟ್ ಆರಂಭಿಸಿದ ಮೇಲೆ ಸೆಪ್ಟೆಂಬರ್ 18ಕ್ಕೆ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಚಿನ್ನಯ್ಯನ ಹೇಳಿಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ದಾಖಲಿಸುವಂತೆ ಸೂಚಿಸಿತ್ತು. ಸೆಪ್ಟೆಂಬರ್ 25ಕ್ಕೆ ವಿಚಾರಣೆ ಮುಂದೂಡಿತು. ವಿಚಾರಣೆ ಮುಂದೂಡಿದ ಮರುದಿನದಿಂದಲೇ ವಿಡಿಯೋಗಳ ಸರಣಿ ಬಿಡುಗಡೆಯಾಗಲು ಆರಂಭವಾಯಿತು. ಇದರ ಮಧ್ಯೆ ಇವತ್ತು BNSS 183ರ ಅಡಿಯಲ್ಲಿ ಚಿನ್ನಯ್ಯನ ಹೇಳಿಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ದಾಖಲಿಸುವ ಸಾಧ್ಯತೆ ಇದೆ. ಬೆಳ್ತಂಗಡಿ ಕೋರ್ಟ್ನಿಂದ ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಹೀಗಾಗಿ ಇವತ್ತು ಚಿನ್ನಯ್ಯ ಏನೆಲ್ಲ ಹೇಳ್ತಾನೆ, ಈ ವಿಡಿಯೋಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾನ ಅನ್ನೋ ಕುತೂಹಲ ಕೆರಳಿಸಿದೆ. ಪ್ರಕರಣದ ಮತ್ತೊಬ್ಬ ದೂರುದಾರ T ಜಯಂತ್ ಅಂದು ಚಿನ್ನಯ್ಯ ಹೇಳಿದ್ದೆಲ್ಲ ಸತ್ಯ, ಆದ್ರೆ ಈಗ ಹೇಗೆ ಬದಲಾದ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದಾರೆ. ಬಂದಿರೋದು ಅಲ್ಲಿದ್ದದೆಲ್ಲ ಸತ್ಯನೇ, ಆದ್ರೆ ಯಾವ ರೀತಿಯಲ್ಲಿ ನಾವು ಚೇಂಜ್ ಆದ ಅಂತ ಹೇಳಲಿಕ್ಕೆ ಆಗಲ್ಲ. ಯಾವ ರೀತಿಯಲ್ಲಿ ನಾವು ತನಿಖೆ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಮನೆ ಬಂದಿರೋದು, ಈ ತರ ವಿಡಿಯೋ ಮಾಡಿರೋದು, ಈ ತರ ಅದ್ರ ಅದ್ಯಾವ್ದು ವಿಷಯ ನಮಗೆ ಇರಲಿಲ್ಲ. ಮತ್ತೊಂದೆಡೆ ತಿಮರೋಡಿಗೆ ಆರ್ಮ್ಸ್ ಆಕ್ಟ್ ನಡಿಯಲ್ಲಿ ಕೇಸ್ ದಾಖಲಾಗಿದೆ. ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. SIT ಅಧಿಕಾರಿಗಳು ಧರ್ಮಸ್ಥಳ ಕೇಸ್ ತನಿಖೆ ಮುಂದುವರೆಸಿದ್ದಾರೆ. ಅಶೋಕ್, TV9 ದಕ್ಷಿಣ ಕನ್ನಡ.